ಗುಡ್ ಈವ್ನಿಂಗ್. ನಾನು ಇವಾಗ 5 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ ಇನ್ನು ಲಾಸ್ಟ್ ವ್ಲಾಗಲ್ಲೇ ಹೊರಡ್ತಾ ಇದ್ದಾರೆ ಮತ್ತು ನಮ್ಮ ಡ್ಯಾಡಿ ಕೆಲಸದಿಂದ ಬಂದು ಸ್ನಾನ ಮಾಡಿಕೊಂಡು ನೋಡಿ ವಾಚ್ ಹಾಕೋತಾ ಇದ್ದಾರೆ. ವಾಚು ಖಡ್ಗ ನಮ್ಮ ಮಮ್ಮಿ ಕಿರಿಚ್ತಾ ಇದ್ದಾರೆ. ಯಾಕಮ್ಮ ಯಾಕೃತು ಹೆಂಗಾಡ್ತಾಳೆ ಲೇ ಅಲ್ಲೇ ಇರಬೇಕು ಚಿನ್ನು. ಬಟ್ಟೆ ಕತ್ತು ಹೋಗು, ಇಲ್ಲಾಂದ್ರೆ ನಾನು ಇರಲಿ ಸೈಡ್ಗೆ ಅಂತ. ನೋಡೋಣ ನಮ್ಮಮ್ಮ ಹೆಂಗೆ ರೆಡಿ ಆಗೈತೆ. ಮಿಂಚ್ತಾದ ಗೈಸ್ ಮಗಳು ಮನೆಗೆ ಹೋಗೋಕ್ಕೆ. ಸರಿ ಬಿಡು ಹೋಗ್ಬಿಟ್ಟು ನೀನು. ಕೃತಜ್ಞ ನೋಡಿ ಜೋಕಾಲಿಗೆ ಮಣಿ ಸರ ಹಾಕಿರೋದು. ಏನು ಚಿನ್ನು ಮಳೇಲಿ ನೆನೀತದೆ ಕಣ್ಮಗ್ನೆ. ದೊಡ್ಡದಾಕೊಂಡು ಹೋಗ್ಬೇಕು. ಮಳೆ ಬಂದ್ರೆ ನೆನೆಯಲ್ವಾ? ಆಗೇನು ಮಾಡ್ತೀರಾ? ಬಟ್ಟೆ ತ್ಯಾವಾಗಲ್ವಾ? ಎಷ್ಟು ಗಂಟೆ ಮಧ್ಯಾಹ್ನ ದಪ್ಪಕ್ಕಿದೆ, ಈಗ ಸಣ್ಣ ಆಗ್ಬಿಟ್ಟಿದ್ಯಾ. ಎಷ್ಟು ಗಂಟೆ ಕಲ್ಗುಚ್ಚು ಕುಡಿಸ್ಬೇಕು? ಈಗ ಟೈಮ್ ಆಗದೆ, ಒಂದು 7 ಗಂಟೆಗೆ ಕಟ್ಟಾಕು. ಹಾಂ ಚಿನ್ನು ಹೋಯ್ತವ್ರೆ ಬಮ್ಮಂಗ್ನೆ. ಗೊಂಬೆ ಬತ್ತೀಯಾ? ಲವ್ ಯು. ಫೋನ್ ಮಾಡು, ಹೋಯ್ತಿದ್ದಂಗೆ ಅಮ್ಮನ ಕೈಲಿ ಫೋನ್ ಮಾಡಿಸು. ಮಳೆ ಬರದೆ ಹೋದರೆ ಸರಿ ಫ್ರೆಂಡ್ಸ್. ಇವಾಗ ನಮ್ಮಮ್ಮ ನನ್ನ ಚಪ್ಪಲಿಯ ಒಂದು ಜೊತೆ ಪೇರ ಹೆಂಗೆಂಗೋ ಉಲ್ಟಾ ಪಲ್ಟಾ ಮಾಡ್ಬಿಟ್ಟೈತೆ ನೋಡಿ. ಮ್ಯಾಚಿಂಗ್ ಚಪ್ಪಲಿ ಹಾಕೊಂಡೈತೆ ಅದು ನಮ್ಮಮ್ಮ ಜೊತೆ ಇರೋದೇ ಆ ಚಪ್ಪಲಿ. ಇನ್ನೊಂದೆರಡು ಜೊತೆ ಯಾವ ಹಾಕಲ್ಲ ನಮ್ಮಮ್ಮ. ಎಲ್ಲಿ ಬಿಟ್ಟಿದ್ದಿ ಪಪ್ಪ? ಅವ ನೋಡಲ್ಲಿ ಹೋಗಿ ನೋಡೋಗು. ಇಲ್ಲೇ ಇಲ್ವ ತಾತ? ಇದು ನಂದಿನಿ ಅಕ್ಕ ಕೊಟ್ಟಿದ್ರಲ್ಲ, ಚಿಕ್ಕಪೇಟೆ ಅಕ್ಕ ಸೀರೆ. ಆ ಬ್ಲೌಸ್ನ ಸೌಜನ್ಯನ ಹತ್ರ ಹೊಲಿಸಿ ನಮ್ಮ ಮಮ್ಮಿ ಇವತ್ತು ಹಾಕೊಂಡಿದ್ದಾರೆ. ಕರಿಗೆ ಕಲ್ಗುಚ್ಚು ಕುಡಿಸ್ಬೇಕು ನಾನು. ಕೃತ ಇಲ್ಲೇ ಬಾ. ಕೃತಾಗ್ನೇ ರೆಡಿಯಾಗಿರೋದು ನೋಡಿ. ಕ್ರೀಮ್ ಹಾಕ್ಕೊಂಡು ಇರ್ಲೇನ ಇಕ್ಕೊಂಡು ಲಿಪ್ಟಿಕ್ ಹಾಕೊಂಡೋಳೆ. ತಲೆ ಮಾತ್ರ ನಮ್ಮಮ್ಮ ಬಾಚಿರೋದು ಈ ಥರ. ಇದು ನಾವು ನೀರು ಜಡೆ ನಾವು ಮುಂಚೆ. ಯಾಕೆ ಹೊಡೆದ್ರು ಯಾವುದೇ ಹಾಕು. ಬಾವಳೆ ಬತ್ತಾಳೆ ಹಿಂದೆ. ಹಾಂ ಫೋನ್ ಮಾಡ್ತೀನಿ. ಅದಕ್ಕೂ ಬರೋದು ಲೇಟ್ ಆದರೆ ಮಂಜಾರ ಅಂಕಲ್ 1,530 ರೂಪಾಯಿ ದುಡ್ಡು ಕೊಡು. ಏನಂತ ಒಂದು 7 ಗಂಟೆಗೆ ಬರ್ರಪ್ಪಾಜಿ. ಎದ್ದು ಬೇಗ ಅಂದರೆ ಎಷ್ಟು ಗಂಟೆಗೆ? ಕರ್ಕೊಂಡು ಬಸ್ ಬಾಯ್. ಒಂದು 7 ಗಂಟೆಗೆ ಬಾ. ಕೆಲಸಕ್ಕೆ 8-9 ಗಂಟೆಗೆ ಹೋದ್ರೂ ಆಯ್ತದ ಕತೆ. ಕಿಸಿತಿಯಲ್ಲಮ್ಮ. ಬಾಯ್ ತಪ್ಪು. ಹೊರಟ್ರು ಗೈಸ್. ಈಗ ನಾವು ಒಳಗಡೆಗೆ ಹೋಗೋಣ ಬನ್ನಿ. ಈಗ ನಮ್ಮಮ್ಮ ಹೇಳ್ತಾ ಇತ್ತು ಹುಷಾರು ನೋಡಿ. ಆಫೇ ಮಾಡಿಲ್ಲ ಟಿ ವಿ ಸ್ವಿಚ್. ಯಾರೇ ಬಂದರೂ ಬಾಗಿಲು ತೆಗಿಬೇಡ, ಕಿಟಕಿ ಬಾಗಿಲನ್ನ ಹಾಕೋ, ಈ ಕೊಟ್ಟಿಗೆ ಬಾಗಿಲು ಇದೆಲ್ಲ 2 ಸಲ ಚೆಕ್ ಮಾಡ್ಕೊ ಹಾಕ್ಕೊಂಡಿದ್ದೀನ ಅಂತವ ಅಂತ ಹೇಳ್ತಾಯಿತ್ತು. ಅಪ್ಪಾಜಿ ಆಗ್ತಾನೆ ಕೆಲಸದಿಂದ ಬಂದಿತ್ತು, ಇನ್ನೂ ಸ್ನಾನಕ್ಕೆ ಹೋಗಿರಲ್ಲ. ಅದಕ್ಕೆ ನಾನೊಂದೇ ಹೋಗಮ್ಮ ಅಂತ ಗಂಗೂರಲ್ಲಿ ಅಂಥ ಮನೇಲೇ ಒಬ್ಬಳೇ ಇದ್ದೀನಿ, ಇನ್ನು ನಮ್ಮ ಮನೇಲಿ ಇರೋಕ್ಕಷ್ಟು ಅಂತ. ಅದಕ್ಕೆ ನಮ್ಮ ಅಪ್ಪಾಜಿ ಏನು ನನ್ನ ಮಗಳು ಒಂಟಿ ಮನೇಲೆಲ್ಲ ಸುತ್ತಮುತ್ತ ಮನೆಗಳವೆ ಯಾಕೆ ಭಯ ಅಂತ ನೋಡಿ. ಅಮ್ಮ ಎಲ್ಲನೂ ಹೇಳ್ಬಿಟ್ಟೋಯ್ತಾರೆ. ಅವನು ಸಣ್ಣ ಮಗು ಹೇಳೋ ಥರ ಬಾಗ್ಲಾಕೋ, ಕಿಟಕಿ ಬಾಗ್ಲಾಕೋ, ಆಮೇಲಿಂದವ ನಮ್ಮದು ಆರನ್ ಮಾಡೋಕ್ಕೆ ಸ್ವಿಚ್ ಇದೆ, ಡೋರ್ ಲಾಕ್ದು ಸ್ವಿಚ್ ಐತೆ. ಆ ಸ್ವಿಚ್ನ ಆಫ್ ಮಾಡ್ಕೊ, ಅಂದರೆ ಯಾರಾದ್ರು ಕದ ತಟ್ಟಿದ್ರೆ ತೆಗಿಬೇಡ, ಕಿಟಕಿ ಲಾಕ್ ಮಾಡ್ಕೊ ಅಂತ. ಸೊ ನನ್ನ ಯೂನಿಫಾರ್ಮ್ ಇಲ್ಲೇ ಇದೆ, ಬೆಳಗ್ಗೆ ಹೆಂಗಿದ್ರು ಹಾಕೋಬೇಕಲ್ವ, ಏನು ಎತ್ತಿಟ್ಟಿಲ್ಲ. ಸೊ ಲೈಟು ಇರಲಿ, ಒಬ್ಬಳೇ ಬೇರೆ ಇರ್ತೀನಲ್ಲ, ಈ ಚಾರ್ಜ್ ಲೈಟ್ ಆಫ್ ಮಾಡ್ಕೋತೀನಿ ಎಲ್ಲನೂ ಇವಾಗಲೇ. ಪವರ್ ಬ್ಯಾಂಕು ಕೂಡ ಚಾರ್ಜ್ಗೆ ಹಾಕಿದ್ದೆ ನಾನು. ಎಷ್ಟು 100% ಆಗಿದೆ ಅನಿಸುತ್ತೆ ಗೈಸ್. 100% ಇದೆ. ಆ್ಯಂಡ್ ಆಫೀಸ್ ಫೋನಲ್ಲೂ ಚಾರ್ಜ್ ಇದೆ. ಇದರಲ್ಲೇ ಸ್ವಲ್ಪ ಕಡಿಮೆ, ಬಿಕಾಸ್ ಇನ್ಸ್ಟಾ ನೋಡ್ತಾ ಇರ್ತೀನಿ, ವೀಡಿಯೋ ಮಾಡ್ತಾ ಇರ್ತೀನಿ. ಹಾಗಾಗಿ ಈಗ ಏನು ಮಾಡೋದು ಅಂದರೆ ವೀಡಿಯೋ ಅಪ್ಲೋಡ್ ಕೊಟ್ಟಿದ್ದೀನಿ, ತಂಬ್ಲೈನ್ ಮಾಡ್ತಾಯಿದ್ದೆ. ಸೊ ವೀಡಿಯೋನ ಪಬ್ಲಿಕ್ ಕೊಡೋಣ ಬನ್ನಿ. ಇವಾಗ ಆಲ್ರೆಡಿ 5 ಗಂಟೆ ಆಯಿತು. ಓ ಮೈ ಗಾಡ್, ಫುಲ್ಲು ಲೇಝಿ ಆಗೋಗಿತ್ತು ಇವತ್ತಿನ ದಿನ. ಇನ್ನೂ ವೀಡಿಯೋ ಹಾಕಿಲ್ಲ ಇವತ್ತು. ಸೊ ಎಲ್ರಿಗೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳು. ಸಾರಿ ಸಿಸ್ಟರ್ ಒಬ್ಬರು ನನಗೆ
ಮೆಸೇಜ್ ಮಾಡಿದರು ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ನನ್ನ ಮಗಳು ಬರ್ತ್ಡೇ ವಿಶ್ ಮಾಡಿ ಅಂತ. ದಯವಿಟ್ಟು ಕ್ಷಮಿಸಿ, ನಾನು 2 ದಿನ ನೆನೆಸ್ಕೊಂಡೆ ವಿಶ್ ಮಾಡಬೇಕು ಅಂತ. ಆ ವಿಡಿಯೋ ಮಾಡೋ ಟೈಮಲ್ಲಿ ವಿಶ್ ಮಾಡೋಣ ಅನ್ಕೋತೀನಿ, ವಿಡಿಯೋ ಮಾಡೋ ಟೈಮಲ್ಲಿ ಮರ್ತು ಹೋಗೋದು. ಆ್ಯಂಡ್ ನನಗೆ ಒಂಥರ 2-3 ಸಲ 2 ದಿನ ಏನೋ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದ್ರಿ. ದಯವಿಟ್ಟು ಸಾರಿ, ನೀವು ನಾನು ಈ ವಿಡಿಯೋ ನೋಡ್ತೀರಾ ನೋಡಲ್ವಾ ನನಗೆ ಗೊತ್ತಿಲ್ಲ, ಬಟ್ ಐ ಆಮ್ ರಿಯಲಿ ಸಾರಿ. ನಿಹಾರಿಕಾ ಅಂತ ಅವ್ರ ಮಗಳ ಹೆಸರು, ಅಷ್ಟು ಗೊತ್ತು, ನಿಹಾರಿಕಾ ಅಂತ ಹಾಕಿದ್ರಿ. ಸೊ ಹ್ಯಾಪಿ ಬರ್ತ್ಡೇ ಬಿಲೇಟೆಡ್, ಹ್ಯಾಪಿ ಬರ್ತ್ಡೇ ನಿಹಾರಿಕಾ, ಬಿಲೇಟೆಡ್ ವಿಶ್ಲೆಸ್. ಸಾರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಮತ್ತು ನನಗೆ 2-3 ಸಲ ನೆನ್ಕೊಂಡಿದ್ದೀನಿ. ಅದೇ ವೀಡಿಯೋ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ಸ್ಟಾರ್ಟಿಂಗೆ ವಿಶ್ ಮಾಡಬೇಡ ಅಂತ ಅಂದ್ಕೊಂಡೆ, ಬಟ್ ಆ ಟೈಮಲ್ಲಿ ಮರ್ತು ಹೋಗೋದು. ಆ್ಯಂಡ್ ನನಗೆ ಫೀಲ್ ಮಾಡಿಕೊಂಡೆ ನಾನು. ಸೊ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಒನ್ಸ್ ಅಗೇನ್ ನಿಹಾರಿಕಾ, ಹ್ಯಾಪಿ ಬರ್ಡೇ. ಯಾವಾಗಲೂ ಖುಷಿಯಾಗಿರು, ದೇವರು ನಿನಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಾಗೆ ನಿನ್ನ ಪೇರೆಂಟ್ಸ್ ಜೊತೆ 100 ಕಾಲ ಬದುಕಿರಪ್ಪ, ಚೆನ್ನಾಗಿರು, ಸುಖವಾಗಿರು, ಆಯಿತಾ? ಸೊ ನನಗೆ ಹೀಗೆ ಮಾತಾಡೋಕ್ಕೆ ಬರೋದು ಗೈಸ್, ಬೇರೆ ಥರ ಎಲ್ಲ ಮಾತಾಡೋಕ್ಕೆ ಬರೋಲ್ಲ. ಇವಾಗ ಸ್ವಲ್ಪ ಹೊತ್ತು ಹೀಗೆ ಜೋಕಾಲಿ ಆಟಾಡ್ಬಿಟ್ಟು ನಮ್ಮ ಕರುಗೆ ಕಲ್ಗುಜ್ಜು ಕೊಡ್ಸೋಣ, ಆಯಿತಾ? ಟೈಮ್ ಬಂದು 9:22 ಸುಮ್ಮನೆ ಮಲಗಿದೆ. ಯಾಕೋ ಒಂಥರ ಮೂಡ್ ಆಫ್. ಮನೆಯಲ್ಲಿ ನನ್ನ ಮಗಳು ಇಲ್ಲ, ಅಪ್ಪಾಜಿ ಅಮ್ಮನೂ ಇಲ್ಲ. ಹಂಗೆ ಯಾರಿಂದನೂ ಸ್ವಲ್ಪ ಲೈಟಾಗಿ ಬೇಜಾರು ಕೂಡ ಆಯಿತು. ಹಾಗಾಗಿ ಊಟ ಮಾಡೋದು ಬೇಡ, ಸುಮ್ಮನೆ ಮಲಗಿದೆ. ಬಟ್ ಹೊಟ್ಟೆ ಕೇಳಬೇಕೇ, ಬೇಜಾರಾಗೋದೆಷ್ಟೊತ್ತು, ಖುಷಿ ಆಗೋದೆಷ್ಟೊತ್ತು, ಹೊಲಿಸ್ಕೊಳ್ಳೋದೆಷ್ಟೊತ್ತು, ಮಾತಾಡೋದೆಷ್ಟೊತ್ತು. ಅದಕ್ಕೆ ಇಷ್ಟು ಸಾಕು, ಜಾಸ್ತಿ ಏನು ಹೇಳಲ್ಲ. ಅದಕ್ಕೆ ಎಗ್ ರೈಸ್, ನಮ್ಮಮ್ಮ ಎಗ್ ರೈಸ್ ಮಾಡ್ಕೊ ಅಂತ ಹೇಳಿತ್ತು. ಅನ್ನ ಇತ್ತು, ವೈಟ್ ರೈಸು, ಮತ್ತು ಬಿಸಿ ಅನ್ನ ಏನು ಮಾಡ್ಕೊಳ್ಳಿಲ್ಲ. 2 ಮೊಟ್ಟೆ ಹಾಕಿ ಇರೋ ತಂಗ್ಳನ್ನನೇ ವೇಸ್ಟ್ ಆಗಬಾರ್ದು ಅಂತ ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮನೂ ಎಗ್ ರೈಸ್ ಮಾಡ್ಕೊ ಅಂತಲೇ ಅಂದಿದ್ದು. ಅಡುಗೆ ಮಾಡ್ಬಿಟ್ಟು ಹೋಗಮ್ಮ ಅಂದೆ, ಈಗ ಊಟಕ್ಕೆ ಏನೂ ಇಲ್ಲವಲ್ಲ ನೈಟ್ಗೆ ಅಂತ ಎಗ್ ರೈಸ್ ಮಾಡ್ಕೊಳವ ಅಂತ. ನಂಗೆ ಊಟನೇ ಮಾಡೋಂಗಿರಲಿಲ್ಲ. ಬಟ್ ಇವಾಗ ಸ್ವಲ್ಪ ನನಗೆ ಹಸು ಜಾಸ್ತಿ ಆಯ್ತೈತೆ, ಅದಕ್ಕೆ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅಂತ. ಶೀತ ಜಾಸ್ತಿ ಆಗ್ಬಿಟ್ಟು ಕಾವೇರಿ ನೀರು ಥರ ಹರಿತೈತೆ ಮೂಗು. ಇದರಿಂದ ವಾಯ್ಸ್ ಕೂಡ ಚೇಂಜ್ ಆಗೋ ಸಾಧ್ಯತೆ ಇದೆ, ಹಿಂಗೆ ಜಾಸ್ತಿ ಶೀತ ಆಗಿಬಿಟ್ರೆ ನನಗೆ. ಇವಾಗ ಎಗ್ ರೈಸ್ ಮಾಡಿಕೊಂಡು ಊಟ ಮಾಡೋಣ ಗೈಸ್. ನೀವೇನೇನು ಅಡುಗೆ ಮಾಡಿದ್ರಿ ಇವತ್ತು? ಗುರುವಾರ ಆಲ್ಮೋಸ್ಟ್ ಎಲ್ಲ ವೆಜ್ಜೇ ಮಾಡಿರ್ತೀರ. ಎಗ್ ರೈಸ್ ರೆಡಿ ಆಯಿತು. ಪಿಂಕಿಗೂ ನೋಡಿ ಎಗ್ ರೈಸ್ ಹಾಕಿದ್ದೀನಿ. ಪಿಂಕಿ ತಿಂತಾವಳೆ. ಇವಳು ಎಂಥ ಕೆಲಸ ಮಾಡೋಳೆ ಅಂದರೆ, ನಾನು ಹಾಸಿಗೆ ಮೇಲೆ ಬಂದು, ನನ್ನ ಮಂಚದ ಮೇಲೆ ಬಂದು ರಿಸೈಸ್ ಮಾಡಿದ್ದಾಳೆ. ನಾನು ಏನಿತ್ತು ತಣ್ಣಗಾಯ್ತದೆ ಅಂದರೆ ಕೃತೂ ಇಲ್ಲ, ಇವಳು ರಿಸೈಸ್ ಮಾಡೋಳೆ. ಇವಳೇ ಮಾಡಿರಬೇಕು. ಕೃತು ಮಾಡಿದರೆ ಇಷ್ಟೊತ್ತು ಕೊಂಡಿಕೋಬೇಕಾಗಿತ್ತು, ಮಧ್ಯಾಹ್ನ ಅವಳು ಮಲಗಿದಾಗ. ಈಗೆಲ್ಲೋ ರಿಸೈಸ್ ಮಾಡೋಳೆ, ತಣ್ಣಗದೆ. ಅವಳು ಎಗ್ ರೈಸ್ ತಿಂತಾವಳೆ, ತಿನ್ಕೊಳ್ಳಿ. ಪಿಂಕಿನ ನಾನು ತಿನ್ಕೋತೀನಿ. ಗುಡ್ ಮಾರ್ನಿಂಗ್. ರಜಾ ಮುಗೀತಾ ಎಲ್ರದ್ದು? ನಂದು ರಜಾ ಮುಗೀತು. ದೊಡ್ಡ ಕತೆ ಆಗೋಯ್ತು. 6:20ಕ್ಕೆ ಎದ್ದಿದ್ದೀನಿ. ನಾನು 7:15 ಮನೆಗೆ ಬಿಡಬೇಕು. ನನ್ನ ಹತ್ರ ಇರೋದೇ 1 hour ಟೈಮ್. ದನನ ಈಗ ಆಚೆ ಕಟ್ಬಿಟ್ಟು ಅದಕ್ಕೆ ಕಲ್ಗುಜ್ಜು ಕೊಡಿಸಿ, ಮನೆ ಕಸ ಗುಡಿಸಿ, ಪಾತ್ರೆ ಇದೆ ಸ್ವಲ್ಪನೇ ಇರೋದು, ಅಷ್ಟೇ ಪಾತ್ರೆ ಇರೋದು. ಆ ಪಾತ್ರೆ ತೊಳೆಯೋದು, ಮನೆ ಕಸ ಎಲ್ಲ ಗುಡಿಸಿ, ಕೊಟ್ಟಿಗೆ ತೊಳಿಬೇಕು. ಹಸು ಫುಲ್ ತೊಪ್ಪೆ ಹಾಕಿ ಕೊಟ್ಟಿಗೆ ಗಲೀಜಾಯ್ತು. ಇಷ್ಟೆಲ್ಲ ಮಾಡಿ ನಾನು ಸೀರೆ ಹಾಕೊಂಡು ರೆಡಿಯಾಗಿ ಹೋಗಬೇಕು. ಅಷ್ಟೇ 4 ಗಂಟೆ ರಾತ್ರಿಗೆ ಹೆಚ್ಚಾಗಿತ್ತು. ಬೆಳಗಿನ ಜಾವ 5:30 ತನಕ ಫೋನ್ ನೋಡಿದೆ. 5 ಗಂಟೆ ತನಕ ಮತ್ತೆ ಮಲ್ಕೊಂಡೆ. ಟೈಮ್ ಬಂದು 5:30 ಆಗಿತ್ತು. 5:30 ಅಲ್ವ, ತಾಳು 6 ಗಂಟೆಗೆ ಹೇಳೋಣ ಅಂತ ಹೋಗಿ ಮಲ್ಕೊಂಡು 6:20ಕ್ಕೆ ಎದ್ಬಿಟ್ಟಿದ್ದೀನಿ. ಸೊ ಟೈಮ್ ಇಲ್ಲ. ಇರೋ 1 ಅವರಲ್ಲಿ ಪಟ ಅಂತ ಕೆಲಸ ಮಾಡಿ ಹೋಗಬೇಕು. ಸೊ ಇನ್ನು ತಿಂಡಿ ಅಂತೂ ಮಾಡ್ಕೊಳಕ್ಕಾಗಲ್ಲ. ತಿಂಡಿ ಹೋಟೆಲ್ ಎಲ್ಲಾದರೂ ತೊಗೊಂಡಲ್ಲೇ ಆಂದವೇ ಪಾರ್ಸಲ್ ಕಟ್ಟಿಸ್ಕೊಬಿಡ್ತೀನಿ. ಇವಾಗ ಸದ್ಯಕ್ಕೆ ಕಾಫಿ ಇಟ್ಕೊಂಡಿದ್ದೀನಿ. ಪಿಂಕಿಗೆ ಸ್ವಲ್ಪ ಹಾಲು ಹಾಕಬೇಕು. ಅವಳಿಗೆ ಸಕ್ಕರೆ ಹಾಕಿರೋ ಹಾಲನ್ನ ಹಾಕಲ್ಲ ಪಿಂಕಿಗೆ. ಪಿಂಕಿ ರಾತ್ರಿ ನನ್ನ ಕಾಲು ಕತ್ತಿದ್ದಾಳೆ. ನಾನು ಎದ್ದ ತಕ್ಷಣ ಪಿಂಕಿ ಅಂತ ಜೋರಾಗಿ ಕೂಕೊಂಡ್ರೆ ಹೊಡಿತಾಳೆ ಅಂತ ಹೇಳಿ ಪಿಂಕಿ ಮಂಚದ ಮೇಲಿಂದ ಅಲ್ಲೊಂದು ಸ್ವಲ್ಪ ಕಂಡಿ ಇದೆ, ಮಂಚದಂಡಿಗೆ ಹೋಗೋಕ್ಕೆ. ನೋಡಿ ಹೆಂಗಾಡ್ತಾವಳೆ. ಅಲ್ಲಿಗೆ ಓಡೋದ್ಲು, ಹೊಡಿತಾಳೆ ಅಂತವ. ರಾತ್ರಿ ಕಾಲು ಕಚ್ಬಿಟ್ಟವಳೆ ತೊಡೆಗೆ. ಹಾಲು ಕುಡಿತಾವಳೆ. ಹಾಲು ಹಾಕಿದೆ. ನಾನು ಇವಾಗ ಕಾಫಿ ಕುಡಿತಾ ಇದ್ದೀನಿ. ಬಾಗಿಲು ಓಪನೇ ಮಾಡಿಲ್ಲ. ಬನ್ನಿ, ಕೊಟ್ಟಿಗೆ ಪರಿಸ್ಥಿತಿ ಹೇಗಿದೆ. ಶಿಟ್, ನಮ್ಮಮ್ಮ 5 ಗಂಟೆಗೆ ಎದ್ದು ಕೊಟ್ಟಿಗೆ ಎಲ್ಲ ತೊಳಿತದೆ. ನಾನು ಏನು ಮಾಡೋಣ ಗೊತ್ತಿಲ್ಲ. ಫಸ್ಟ್ ತಪ್ಪೆ ಎಲ್ಲ ಎತ್ತಾಕ್ಬಿಟ್ಟು ಕೊಟ್ಟಿಗೆ ತೊಳಿಬೇಕು. ಅದಕ್ಕಿಂತ ಮುಂಚೆ ಕಾಫಿ ಕುಡಿಯೋಣ. ಆಗೋದಿಲ್ಲ ಗುರು, 1 ಅವರಲ್ಲಿ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ. ನಾನು ಬೇರೆ ಇಷ್ಟು ದಿನ ಸೋಂಬೇರಿಯಾಗಿದ್ದೆ. ಬಾಗಿಲು ಕಸ ಗುಡಿಸಿದ್ದೆ, ಬಾಗಿಲೇನು ಗಲೀಜಾಗಿಲ್ಲ. ನೆನ್ನೆ ಸಂಜೆ ಗುಡಿಸಿದ್ದು. ಓಕೆ, ಕಾಫಿ ಕುಡಿದ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ.
ಹೋಗೋ ಆಗ್ತಾಯಿಲ್ಲ. ಬಾಗ್ಲು ಕಸ ಗುಡಿಸಿ ಹೊಸ್ಲಿಗೆ ನಾಮ ಹಾಕಿ ರಂಗೋಲಿ ಹಾಕ್ಬಿಟ್ಟು ಈಗ ನಮ್ಮನೆ ಕೆಂದಿ ಕರ್ಕೊಬತ್ತಾ ಇದ್ದೀನಿ ಕಟ್ಟಾಕಕ್ಕೆ. ಇವಳು ಬಂದಾಗಿಂದ ಇವಳು ಕೆಲಸ ಒಂದು ಮಾಡಿರಲಿಲ್ಲ ನಾನು. ಇವತ್ತು ಅಮ್ಮ ಇಲ್ಲದೆ ಇರೋ ಕಾರಣ ಕೆಂದಿ ಕೆಲಸ ಎಲ್ಲ ನಾನೇ ಮಾಡಬೇಕು. ಈಗ ಕೆಂದಿನ ಕಟ್ಟಾಕನ ಬಿಗಿಯಾಗಿ. ನನಗೆ ಕಟ್ಟೋಕ್ಕೆ ಬರಲಿಲ್ಲ ದಾರನ. ಅಲ್ಲಿ ಕೂತವನಲ್ಲ ಶಶಾಂಕು, ಅವ್ನು ಕಟ್ಕೊಟ್ಟ. ಹೆಂಗೋ ಮೂಗ್ದಾರ ಸೇರಿಸಿ ಕಟ್ಟಬೇಕಂತ ನನ್ನ ಮಾಮೂಲಿ ದಾರ ಕಟ್ಟಕ್ಕೆ ಹೋಗ್ತೀನಿ. ಈಗ ಕಟ್ಟಾಕಿ ಹುಲ್ಲಾಕಿ ಕಲ್ಗುಚ್ಚಿಟ್ಟಿದ್ದೀನಿ. ಇವಳು ಕಲ್ಗುಚ್ಚು ಕುಡಿತಾ ಇರಲಿ, ಅಷ್ಟರಲ್ಲಿ ನಾನು ಕೊಟ್ಟಿಗೆ ಕ್ಲೀನ್ ಮಾಡ್ಕೊಬಿಡೋಣ. ಸಗಣಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಅಂತ ಬೇಜಾರು ಮಾಡ್ಕೊಬೇಡಿ. ಸಗಣಿ ತುಂಬ ಶ್ರೇಷ್ಠವಾದದ್ದು. ಅದಕ್ಕೊಮ್ಮೆ ಯಾರಾದರೂ ಬೇಡ ಕಮೆಂಟ್ ಮಾಡಿದ್ರೆ ಕಷ್ಟ. ತುಂಬ ವರ್ಷಗಳಾಗಿತ್ತು ನಮ್ಮನೆ ಹಸು ಹೋಗೇನೆ, ಆಲ್ಮೋಸ್ಟು 1 ವರ್ಷದ ಮೇಲಾಗಿತ್ತು. ಆ್ಯಂಡ್ ಇದ್ದಾಗಲೂ ನಾನು ತುಂಬ ಕಡಿಮೆ ತೊಪ್ಪೆ ಎಲ್ಲ ತೆಗಿಯೋದು. ಈ ಥರ ಅಮ್ಮ ಇಲ್ಲ ಅಂದರೆ ಅಷ್ಟೇನೆ ತೆಗಿಯೋದು. ಸೊ ತುಂಬ ವರ್ಷಗಳ ನಂತರ ಈ ಥರ ತೊಪ್ಪೆ ತೆಗಿತಾ ಇದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ತುಂಬ ಆ್ಯಂಟಿಬಯೋಟಿಕ್ ಗುಣಗಳಿರುತ್ತೆ ಗೈಸ್. ನನಗೆ ಜಾಸ್ತಿ ಆವಾಗ ಕೆಲವೊಂದು ಸಲ ಶೀತ ಆದಾಗ ಕೈಯಲ್ಲಿ ಹಿಂಗೆ ಸಗಣಿ ತೆಗೆದುಬಿಟ್ಟು ಸ್ವಲ್ಪ ಕೈಯಲ್ಲೆಲ್ಲ ಇದು ಮಾಡ್ಕೊಬಿಟ್ಟಿದೆ. ನಂಗೆ 1-2 ಸಲ ನಾನು ಇನ್ನೂ PU ಓದ್ತಾಯಿದ್ದೆ ಆ ಟೈಮಲ್ಲಿ. ಆಗ ನನಗೆ ಗೊತ್ತಿಲ್ಲ, ಸ್ವಲ್ಪ ಕಡಿಮೆ ಆಗೋದು. ಏನು ಎತ್ತ ಅಂತ ಗೊತ್ತಿಲ್ಲ, ನನಗೆ ಕೇಳಕ್ಕೆ ಹೋಗ್ಬೇಡಿ. ಇವಾಗ ಫುಲ್ ಗಲೀಜಾಗಿರೋ ಕೊಟ್ಟಿಗೆನ ಹೆಂಗೆ ಕ್ಲೀನ್ ಮಾಡ್ತೀನಿ ನೋಡಿರಂತೆ ತಾಳಿ ವೆಯ್ಟ್ ಮಾಡಿ. ಮಾಡಿ ಹೊರಡೋ ಅಷ್ಟರಲ್ಲಿ 8 ಗಂಟೆ ಆಗೋಯಿತು. ನನಗೆ 8:15 ಒಂದು ರಾಮನಾಥ್ಪುರ ಬಸ್ ಇದೆ. ಸೊ ಅದು ಆಲ್ಮೋಸ್ಟ್ 9 ಗಂಟೆಗೆ ಹೋಗುತ್ತೆ ರಾಮನಾಥ್ಪುರ. ನಂಗೆ 9:15ಗೆ ರಾಮನಾಥ್ಪುರದಿಂದ ಗಂಗೂರ್ಗೊಂದು ಬೆಟ್ಟದಪುರ ಬಸ್ ಇದೆ. ಅಲ್ಲಿಂದ 2 ನಿಮಿಷ, ಅಲ್ಲಿಂದ ಒಂದು 10 ನಿಮಿಷ ನಡೆದ್ರೆ ಕರೆಕ್ಟಾಗಿ ನಾನು 9:00ವರೆಗೆ ಹೋಗ್ತೀನಿ. ಸೊ ಡೈಲಿ ಇದೇ ಪ್ರೊಸೆಸ್ ಆಗೋದು. ಬಟ್ ಸಾಲಿಗ್ರಾಮ ನಾನು ಯಾವಾಗಲೂ ಬೇಗ ಹೋಗಿರುವೆ, 7:00ವರೆಗೆ ಮನೆ ಬಿಟ್ಟಿದ್ದೀವಿ. 8 ಗಂಟೆ ಅಥವಾ 8:15 ಸಿಗೋದು. ಇವತ್ತು 8 ಗಂಟೆ ಆಗಿದೆ. ಈಗ ಹೋದರೆ ನನಗೆ 8:15 ಗಾಡಿ ಸಿಗುತ್ತೆ. ಸೊ ಸುಸ್ತಾಗ್ತಾ ಇದೆ ನನಗೆ. ಅಡಿ ವ್ಲಾಗ್ ಮೇಲೆ ಏನು ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟಾಟಾ ಬಾಬಾ. ಈಗ ಮನೆಗೆ ಬೀಗ ಹಾಕೊಂಡು ಹೊರಡಬೇಕು. ಅಮ್ಮವ್ರು ಸಾಲಿಗ್ರಾಮದಲ್ಲಿದ್ದಾರಂತೆ. ಸೊ ಈಗ ಅಲ್ಲಿ ಬಸ್ ಸ್ಟಾಪಲ್ಲಿ ಅಮ್ಮವ್ರು ಸಿಕ್ಕಿದ್ರೆ ಅಮ್ಮವರು ಮನೆಗೆ ಕೀ ಕೊಟ್ಬಿಟ್ಟು ನಾನು ಹಾಗೆ ಹೋಗ್ತೀನಿ. ಅಥವಾ ಸಾಲಿಗ್ರಾಮದಲ್ಲಿ ಸಿಕ್ಕಿದ್ರೆ ಅರ್ಧ ದಾರಿಲಿ ಏನಾದರೂ ಹೋಗ್ತಾ ಸಿಕ್ಕಿದ್ರೆ ಹಂಗೆ ಕೊಟ್ಬಿಟ್ಟು ಹೋಗ್ತೀನಿ. ಓಕೆ, ಟಾಟಾ ಬಾಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಮಿಸ್ ಯು ಗೈಸ್. ಅಲ್ಲಿ ತನಕ ನೀವು ಕೂಡ ನನ್ನ ಮಿಸ್ ಮಾಡ್ಕೋತಾ ಇರಿ. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರಿ. ಟಾಟಾ ಬಾಬಾಯ್, ಸಿ ಯು.